ವಿದ್ಯಾರ್ಥಿಗಳಿಗೆ ಈ ಗಣಿತನ ಮಾಡ್ರಿ, ನೀವು ಮಾಡಿದಿರಿ ಅಂತಂದ್ರೆ ನಮಗೆ ಮುಂದೆ ಲೆಕ್ಕ ತಿಳಿಸ್ತಂದು ನೀವು ಲಕ್ಷ ಕೊಟ್ಟು ನೋಡಬೇಕು. ನೋಡಿದಿರಿ ಅಂತಂದ್ರೆ ನಾ ತಿಳಿಸಿದ್ದು ನೀವು ಮಾಡಿದ್ದು ಬರೋಬ್ಬರದ ಇಲ್ಲೋ ನೋಡ್ಕೋಬೇಕು. ತಿಳಿತಲ್ಲ? ಚಂದಂಗ ತಿಳ್ಕೊಂಡು ಮಾಡ್ರಿ, ನಿಮಗೆ ತಾನೇ ಬರ್ತಾವ. ಹಾಂ, ನಾ ತಿಳಿಸಿ ಹೇಳ್ತದೆ ಮಾಡೋದು ಆ ಥರ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದ್ದೀರಿ ಅಂದ್ರೆ ನಾ ತಿಳಿಸ್ತಿರ್ತಂದು ಎಲ್ಲ ಥಿಂಕಿಂಗ್ ಪವರ್ ಲೆಕ್ಕಗಳು, ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಇವು. ನೀವು ಸರಿಯಾಗಿ ನೋಡಿ ಮಾಡಿರಿ. ಇಲ್ಲೇ ನಿಮ್ಮದು ಮಾಡೋದಾಗ್ಯದ ಅಂತ ತಿಳ್ಕೊಂಡನು. ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಒಬ್ಬ ಅಭ್ಯರ್ಥಿಯು ಮತ್ತೊಬ್ಬ ಅಭ್ಯರ್ಥಿಗಿಂತ 3,43,140 ಮತಗಳನ್ನು ಗಳಿಸಿದ್ದಾನೆ. ಅವನು ಸಮೀಪದ ಸ್ಪರ್ಧಿಯ ಪಡೆದ ಮತಗಳು 2,57,898 ಇದ್ದರೆ ಗೆದ್ದ ಅಭ್ಯರ್ಥಿಯು ಎಷ್ಟು ಹೆಚ್ಚು ಮತಗಳನ್ನು ಪಡೆದಂತಾಯಿತು. ಓಕೆ, ಅಂದರೆ ಹೆಚ್ಚಿಗೆ ಪಡೆದ ಮತಗಳು ಸೋತ ಅಭ್ಯರ್ಥಿ ಅಲ್ಲ, ಗೆದ್ದ ಅಭ್ಯರ್ಥಿ ಹೆಚ್ಚಿಗೆ ಪಡೆದ ಮತಗಳು ಬರೋಬ್ಬರಿ. ಗೆದ್ದವನ ಮತಗಳು ಅಂದ್ರೆ ಹೆಚ್ಚಿಗೆ ಪಡೆದವನ ಮತಗಳು. ಗೆದ್ದವನ ಮತ ಅಂದ್ರೆ ಹೆಚ್ಚಿಗೆ ಯಾರು ಪಡೆದಿರ್ತಾರಲ್ಲ ಅವ ಗೆದ್ದವ. ಹೆಚ್ಚಿಗೆ ಪಡೆದ ಮತಗಳು ಮೈನಸ್ ಸೋತವನ ಮತಗಳು ಅಂದರೆ ಏನು ಅದನ್ನು ತಿಳ್ಕೋಬೇಕು. ಸೋತವನ ಮತಗಳು ಬರೋಬ್ಬರಿ ಕಡಿಮೆ ಪಡೆದ ಮತಗಳು. ಎರಡೂ ರೀತಿಯಿಂದ ತಿಳಿಸೋಣ ಇದನ್ನು ನೋಡ್ರಲ್ಲ. ಗೆದ್ದವನ ಮತಗಳು ಅಂದ್ರೆ ಹೆಚ್ಚಿಗೆ ಪಡೆದ ಮತಗಳು. ಹೆಚ್ಚಿಗೆ ಪಡೆದವನ ಮತಗಳು ಎಷ್ಟದ? 3,43,140 ಅದ. ಸೋತವನ ಮತಗಳಂದ್ರೆ ಕಡಿಮೆ ಇರ್ತಾವೆ, 2,57,898. ಗೆದ್ದ ಅಭ್ಯರ್ಥಿ ಹೆಚ್ಚಿಗೆ ಪಡೆದ ಮತಗಳು ಬರೋಬ್ಬರಿ ಗೆದ್ದವನು ಪಡೆದ ಮತಗಳು ಮೈನಸ್ ಸೋತವನು ಪಡೆದ ಮತಗಳು. ಸೋತವನು ಅಂದ್ರೆ ಏನು? ಹೆಚ್ಚಿಗೆ ಪಡೆದವ ಗೆದ್ದವ ಇರ್ತಾನ, ಕಡಿಮೆ ಪಡೆದವ ಸೋತವ ಇರ್ತಾನ. ಎರಡೂ ರೀತಿಯಿಂದ ಅರ್ಥ ಮಾಡ್ಕೋಬೇಕು. 3,43,140 ಮೈನಸ್ 2,57,898 ಕಳೆದ್ಬಿಡ್ಬೇಕು. ಕಳೆದರೆ ಅಂದರೆ ಏನು ಬರ್ತದೆ? ಎಷ್ಟು ಹೆಚ್ಚಿಗೆ ಪಡೆದ ಅಂತ ಸಿಗುತ್ತದೆ. 10ರಾಗ 8 ಆದರೆ 2 ಕೈಲ ಬಂತು 1. 14ರಾಗ 10 ಆದರೆ 4 ಕೈಲ ಬಂತು 1. 11ರಾಗ 9 ಆದರೆ 2 ಕೈಲ ಬಂತು 1. 13ರಾಗ 8 ಆದರೆ 5 ಕೈಲ ಬಂತು 1. 14ರಾಗ 6 ಆದರೆ 8 ಕೈಲ ಬಂತು 1, 0. ಹೆಚ್ಚಿಗೆ ಪಡೆದ ಮತ ಗೆದ್ದವನ ಮತಗಳು. ಗೆದ್ದವನು ಹೆಚ್ಚಿಗೆ ಪಡೆದ ಮತಗಳು. ಹೆಚ್ಚಿಗೆ ಪಡೆದ ಮತಗಳು ಬರೋಬ್ಬರಿ 85,242. ಆನ್ಸರ್ ಇದು ಕೊಟ್ಟು ಇಷ್ಟು ತಿಳ್ಕೊಂಡ್ರೆ ಸಾಕು. ತಿಳಿತಲ್ಲ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು. 1990ರ ಗಣತಿಯ ಪ್ರಕಾರ ದೆಹಲಿ ಮತ್ತು ಚಂಡೀಗಢದ ಜನಸಂಖ್ಯೆ ಕ್ರಮವಾಗಿ 62, 20, 406 ಮತ್ತು 6, 04, 471 ಇದೆ. ಹಾಗಾದರೆ ದೆಹಲಿ ಮತ್ತು ಚಂಡೀಗಢದ ಒಟ್ಟು ಜನಸಂಖ್ಯೆ ಎಷ್ಟು?
ಅಂದರೆ ಎರಡು ರಾಜ್ಯದ ಒಟ್ಟು ಜನಸಂಖ್ಯೆ ಕೂಡಿಸ್ಬೇಕು. ಒಟ್ಟು ಜನಸಂಖ್ಯೆ ಬರೋಬ್ಬರಿ ಒಟ್ಟು ಜನಸಂಖ್ಯೆ ಬರೋಬ್ಬರಿ ಅದರದ್ದು ದೆಹಲಿದು ಎಷ್ಟದ 62 20 406 ಪ್ಲಸ್ ದೆಹಲಿದಾತು ಚಂಡೀಗಢದ ಎಷ್ಟದ 6 04 471. ಒಟ್ಟು ಜನಸಂಖ್ಯೆ ಅಂದರೆ ಏನು ಮಾಡಬೇಕು? ಕೂಡಿಸ್ಬೇಕು. 6 1 7 7 7 4 4 8 4 4 2 2 6 2 8 6 ಆದ್ದರಿಂದ ಆನ್ಸರ್ ಒಟ್ಟು ಜನಸಂಖ್ಯೆ ಅಂದರೆ ಏನು ಮಾಡಿ ಕೂಡಿಸ್ಬೇಕು? ಒಟ್ಟು ಜನಸಂಖ್ಯೆ ಬರೋಬ್ಬರಿ 68 24 877 ಬಿಡಿ 10 100 ಸಾವಿರ 10 ಲಕ್ಷ 10 ಲಕ್ಷ 68,24,877 ಆನ್ಸರ್. ಇಷ್ಟು ಲೆಕ್ಕ ನೀವು ಕಲ್ತ್ರಿ ಅಂತಂದರೆ ಮುಂದೆ ಮುಗಿತು. ನೀವು ಕೈ ಹಿಡಿಯೋರು ಯಾರಲ್ಲ, ಮುಂದೆ ಭಿನ್ನ ರಾಶಿ ಅವು ಇವು ಬರ್ತಾವಿನ್ನ. ಈಗ ಸರಾಸರಿ ವ್ಯವಹಾರಿಕವಾದ ಗಣಿತಗಳು ನಿಮಗೆ ಬಂದು ಅಂತ ನಾ ತಿಳ್ಕೊಂಡೆ. ಬರ್ಕೊಡ್ತೀವಿ.